ನಮಾಮಿ ಶಂಕರ ಸದಾಶಿವಸಮಾರಂಭಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಂ ವಂದೇ ಗುರು ಪರಂಪರಾಂ ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ನಾಡಿನ ಸಮಸ್ತ ವೀಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ಎಲ್ಲರಿಗೂ ಶುಭೋದಯ. ಮಾತೃದೇವೋ ಭವ. ಪ್ರಕೃತಿ ಮಾತನಾಡುತ್ತದೆ. ನಮಗಾಗೋ ಒಳ್ಳೆಯದು ಕೆಟ್ಟದ್ದು, ನಮಗ್ ಬರೋ ಲಾಭ ನಷ್ಟ, ನಾವು ಮೂರ್ಖರಾಗೋದನ್ನು ಕೂಡ ಸೂಚಿಸುತ್ತೆ. ನೆನ್ಪಿಟ್ಕೊಳ್ಳಿ, ನಮಗೊಂದು ಕೇಡುಗಾಲಕ್ಕೆ ಕೆಡುಕು ಮಾಡುವ ವ್ಯಕ್ತಿಗಳೇ ಸೇರಿಕೊಳ್ಳುತ್ತಾರೆ. ಅದಕ್ಕೆ ನಮ್ಮ ಧರ್ಮಶಾಸ್ತ್ರ ಹೇಳುತ್ತೆ, ಬೆಳಿಗ್ಗೆ ಸೂರ್ಯೋದಯ ಆಗ್ತಿದ್ದಾಗೆ ಎದ್ದ ತಕ್ಷಣ ಎರಡೂ ಕೈಗಳನ್ನ ಇಟ್ಕೊಂಡು 4 ಜನರ ಹೆಸರನ್ನ ನೆನೆಸಿಕೊಳ್ಳಬೇಕು. ಒಂದು ನಳಮಹಾರಾಜ, ಎರಡನೇದು ದಮಯಂತಿ, ಮೂರನೇದು ಋತುಪರ್ಣ ಮಹಾರಾಜ, 4ನೇದು ಕಾರ್ಕೋಟಕ ಅಂತ ಹೇಳುತ್ತೆ. ಈ ಕಲಿಪ್ರಭಾವವನ್ನ ಕಡಿಮೆ ಮಾಡುತ್ತೆ. ನಮಗೆ ಯಾವಾಗ್ಲೂ ಕಲಿಪ್ರಭಾವ ಜಾಸ್ತಿ, ದುಷ್ಟ ಬುದ್ಧಿ ಜಾಸ್ತಿ. ಹೇಗಾದ್ರೂ ಸರಿ, ಹೆಂಗಾದ್ರೂ ಸರಿ, ಇವತ್ತು ಬದುಕ್ಬಿಡ್ಬೇಕು, ಇವತ್ತು ತಿಂದ್ಬಿಡ್ಬೇಕು. ಯಾರು ಹಾಳಾದ್ರೂ ಸರಿ, ಅವನ ತಲೆ ಮೇಲೆ ಬಂಡೆಗಲ್ಲು ಎಳೆದ್ರು ಸರಿ. ನಾನು ಎಳೆದಿರೋರ್ನ ನೋಡಿದ್ದೇನೆ, ಎಳಿತಿದ್ದಾರೆ ಕೂಡ ನೋಡಿದೆ. ನಾಕೆಂಗ್ ಕಾವಲ್ಲ ಗುರುಜಿ ಪೆಟ್ಟೆ ಅನ್ನತಕ್ಕಂಥ ತುಂಬಾ ನಜ್ದೀಕಿಫಾಯ್ದ ವ್ಯಕ್ತಿಗಳನ್ನ ನೋಡಿದ್ದೇನೆ. ವಿಪರೀತ. ಹೌದು, ಕಲಿಪ್ರಭಾವ. ಆ ಕಲಿ ಎಲ್ಲೆಲ್ಲಿರ್ತಾನೆ ಅನ್ನತಕ್ಕಂಥದನ್ನ ಮುಂದೊಂದು ದಿನ ಹೇಳ್ತೇನೆ. ನಮ್ಮನ್ನ ಪ್ರಚೋದನೆ ಮಾಡಿ ಕರ್ಕೊಂಡು ಹೋಗಿ ಆ ಕೆಡುಕರ ಜೊತೆ, ಅತಿ ಮುಖ್ಯವಾಗಿ ದ್ಯೂತಂ ಅಲ್ಲಿರ್ತಾನೆ ಕಲಿಪುರುಷ. ಎಲ್ಲಿ ಜೂಜಿರುತ್ತದೋ ಅಲ್ಲಿರುತ್ತಾನೆ. ಜೂಜಾಟ ಅದು ಯಾವುದೇ ಇರ್ಬೋದು. ನೀವು ಜೂಜು ಅಂತೇಳಿದ ತಕ್ಷಣ ಬರೀ ಕಾರ್ಡು ಬೆಟ್ಟಿಂಗ್ ಅನ್ಕೋಬೇಡಿ. ಬೆಟ್ಟಿಂಗ್ ರೀತಿಯ ಯಾವುದೇ ಆಪ್ಸ್ ಆಡ್ತಿದ್ದೀರಿ ಅಂದ್ರೆ ಅಲ್ಲಿ ಕಲಿಪ್ರಭಾವವೇ. ಖಂಡಿತ ಜೈಲು, ಪೊಲೀಸು, ಅವಮಾನ ನೋಡೋದಂತೂ ಗ್ಯಾರಂಟಿ. ಶಾರ್ಟ್ಕಟ್ ದುಡ್ಡು ಶಾರ್ಟ್ಕಟ್ ಆಗೇ ಬರ ಹೇಳೋದು. ಅದಷ್ಟೇ ಅಲ್ಲ, ಟ್ರೇಡಿಂಗ್ ಮಾಡ್ತಿದ್ದೀವಿ ಅಂತಾರೆ ಕೆಲವರು, ಜೂಜೆ ಅದು. ಅಲ್ಲೂ ಕೂಡ ಹೌದು, ಅಲ್ಲೊಂದು ಮೋಸವನ್ನ ಖಂಡಿತ ಮಾಡಿಸ್ತಾನೆ ಕಲಿಪ್ರಭಾವ. ಹೌದು, ಇನ್ಸೈಡ್ ಟ್ರೇಡಿಂಗ್ ಅಂತಾರೆ ಸ್ಟಾಕ್ ಮಾರ್ಕೆಟ್ ಅಲ್ಲಿ. ಒಳ್ಳೊಳಗಡೆನೆ ತಮ್ಮ ಸ್ಟಾಕ್ಗಳನ್ನ ಬೆಲೆ ಏರಿಸ್ಲಿಕ್ಕೆ ಅವರೇ ಕೊಂಡ್ಕೊಂಡಾಗ ಮಾಡಿ ಅದು ಇದು ಅಂತ ಹೇಳ್ಬಿಟ್ಟು, ಅವನಿಗೇನು ಹುಚ್ಚ ಹಿಂಡೆನ್ಬರ್ಗ್ ವರದಿ ಮಾಡ್ಲಿಕ್ಕೆ? ಅವ್ನು ಕೇಳಿರೋ ಯಾವುದೇ ಪ್ರಶ್ನೆಗಳಿಗೆ, ಹಲವಾರು ಪ್ರಶ್ನೆಗಳಿಗೆ ಇವ್ರು ಉತ್ತರ ಕೊಟ್ಟಿಲ್ಲ. ನೀವು ನಂಬ್ತೀರಾ? ಹೌದು, ಇಲ್ಲದಿದ್ರೆ ಆ ಪಾರ್ಟಿ ಆಗ್ಲಿಕ್ಕೆ ಸಾಧ್ಯವೇ ಇಲ್ಲ. ನೀವು ನಂಬೋಲ್ಲ. ನಮ್ಮದು ಒಂದು 20 ರೂಪಾಯಿ ಏನು ಬೇಡ, ನೀವೊಂದು 2 ಕೋಟಿ ರೂಪಾಯಿ ಪ್ರಾಪರ್ಟಿಯನ್ನ ಬ್ಯಾಂಕ್ ಗಡ ಇಟ್ಬಿಟ್ಟು ಒಂದು 50 ಲಕ್ಷದ ಕೇಳಿ ಸಾಲ, ನೋಡ ಅವ್ನು ಕೊಟ್ಬಿಡುತ್ತಾನಂತ. 2 ಕೋಟಿ ಪ್ರಾಪರ್ಟಿ ಕೊಟ್ಟು 20 ಲಕ್ಷ ಕೊಡಲ್ಲ ಅವನು. ನ್ಯಾಷನಲೈಸ್ಡ್ ಬ್ಯಾಂಕ್ಸ್ ಯಾವುದು ಕೊಡಲ್ಲ. ಅವ್ನು ಕೇಳೋ ಡಾಕ್ಯುಮೆಂಟ್ಸು, ನಿಮ್ಮ ಇನ್ಕಮ್ಮು, ಲೊಟ್ಟು ಲೊಸುಗಿ ಸುತ್ತಾಡಿಸಿ, ಅಯ್ಯಯ್ಯ, ಅದಾದ್ರು ಪ್ರೈವೇಟ್ ಬ್ಯಾಂಕ್ಸ್ ಕೊಡ್ಬೋದೇನು, NBFCಗಳು ಕೊಡ್ತಾವೆ, ಬಡ್ಡಿ ಜಾಸ್ತಿ. 2 ಕೋಟಿದು ಕೊಟ್ಟು 20 ಲಕ್ಷ ನಮಗೆ 10% ಸಾಲ ತೆಗಿಲಿಕ್ಕೆ ಕೊಡಲ್ಲ. ಇವತ್ತು ಬ್ಯಾಂಕ್ಗಳು 20,000 ಕೋಟಿ, 30,000 ಕೋಟಿ, 50,000 ಕೋಟಿ ಅಂತ ಈ ಕಾರ್ಪೊರೇಟ್ ಕಂಪ್ನಿಗಳು ಕೊಡ್ತಿದ್ದಾವಲ್ಲ, ಯಾವ ಆಸ್ತಿ ಅಡಮಾನ ಇಟ್ಟಿದ್ದಾರೆ ಹೇಳಿ? ಶಾರ್ಟ್ಕಟ್ಟೆ, ಅಲ್ಲೆಲ್ಲ ಅಡ್ಜಸ್ಟ್ಮೆಂಟೇ. ಎವ್ರಿಥಿಂಗ್ ರನ್ಸ್ ಇನ್ ದಟ್ ವೇ. ಹೌದು, ಸುಮ್ಮನೆ ಅಲ್ಲ, ಅಲ್ಲೆಲ್ಲ ನಡೆಯುತ್ತೆ. ಗೊತ್ತಾಲ್ಲ, ಕಲಿಪುರುಷ ಇರತಕ್ಕಂಥ ಜಾಗ. ಅದಕ್ಕೆ ಅಲ್ಲಿ ತಗೊಂಡೋಗಿ ನಿಲ್ಲಿಸ್ತಾನೆ. ಅಷ್ಟು ಬೇಗ ಆ ಸ್ಥಾಯಿಗೆ ಆ ಪಾಟಿ ದುಡ್ಡು. ಖಂಡಿತ ಪ್ರಕೃತಿ ಕೆಟ್ಟವರಿಗೂ ಮಾತಾಡುತ್ತೆ, ಕೇಡುಗಾಲಕ್ಕೆ ವಿಪರೀತ ಬುದ್ಧಿ ತಗೊಂಡು ಹೋಗುತ್ತೆ. ಹೌದು, ಇನ್ನೊಂದು ತಮಾಷೆ ಗೊತ್ತಿರಾ? IPL ಅನ್ನ ಕೊಂಡುಕೊಂಡಂತ ಎಷ್ಟೋ ಕಂಪ್ನಿಗಳು ಬರ್ಬಾದ್ ಆಗ್ಬಿಟ್ಟಿದಾವೆ. ಈ ಪುಣ್ಯಾತ್ಮ ಅದಾನಿಯಪ್ಪ ಹೊಸ ಪ್ಲಾನ್ ಮಾಡಬಾರ್ದಿತ್ತು. ದಶಮದಲ್ಲಿ ಶನಿ ಸೀದಾ ತಗೊಂಡಿದ್ದಾನೆ ಒಂದು 1,100 ಕೋಟಿಗೆ. ನೋಡಿ ಬಡ್ದಿರ್ತಕ್ಕಂಥ ರೀತಿ. ಗುರು ಬೇರೆ 11ನೇ ಮನೆ. ನವಾಂಶದಲ್ಲೂ ಆತನಿಗೆ ಗುರು ಅಲ್ಲೇ. ನೆನ್ಪಿಟ್ಕೊಳ್ಳಿ, ಗುರು ಮೇಲೆ ಗುರು ಬಂದಿದೆ. ಎಲ್ಲ ಹೆಸರು, ಕೀರ್ತಿ, ಪ್ರತಿಷ್ಠೆ, ಗೌರವ ಒಂದೊಂದೆಲ್ಲ ನೋಡೋದಣ್ಣ. ಆ ಪಾರ್ಟಿ ಈ ಪಾರ್ಟಿ ಎಲ್ಲ ದೇಶಾಂತರ ಪಲಾಯನ, ಗೆಟ್ ರೆಡಿ ಅಂತಾನೆ ಹೇಳ್ತೇನೆ ನಾನು. ದಿಸ್ ಇಸ್ ಗೋಯಿಂಗ್ ಟು ಹ್ಯಾಪನ್. ಸರಿಪಡಿಸಲಾರದಂತ ಮಟ್ಟಕ್ಕೆ ಇದು ನಡೆಯುತ್ತೆ. ಕರೆಕ್ಟಾಗಿ ಸವಿ ಏನಾದ್ರೂ
ತಗೊಂಡ್ರೆ. ಯಾಕೆ ಇದನ್ನೆಲ್ಲ ಹೇಳ್ತೇನೆ ಅಂದ್ರೆ, ಪ್ರಕೃತಿ ಮಾತನಾಡುತ್ತದೆ, ಕೆಟ್ಟವರಿಗೂ ಕೂಡ ಹೇಳುತ್ತೆ, ಇನ್ನು ಮಾಡು ಅದನ್ನ ಮಾಡು, ಹಾಕೋ ನೀನು ಅಂತ ಮಾಡಿಸುತ್ತೆ. ಒಳ್ಳೆಯವರಿಗೂ ಅಷ್ಟೇ ಪ್ರಕೃತಿ ಮಾತನಾಡುತ್ತದೆ. ಅಂತ ಒಂದು ವಿಸ್ಮಯ ನಿಮಗೇ ಗೊತ್ತಿಲ್ಲದೆ ನಿಮ್ಮ ಮನೆಯಲ್ಲಿ ಇಲಿಗಳು ಓಡಾಡಿದರೆ, ಎಸ್, ಅಲ್ಲೊಂದು ಹೊಸದೊಂದು ಆರಂಭ ಜೀವನ, ಹೊಸ ಮದುವೆ, ಹೊಸ ಬದುಕು, ಹೊಸ ಮನೆ ಬದಲಾವಣೆ, ಜಾಗ ಬದಲಾವಣೆ, ವೃತ್ತಿ ಬದಲಾವಣೆ ಖಂಡಿತ ಆಗ್ಬೇಕು. ಯಾರಾದ್ರೂ ಕಮೆಂಟ್ ಆಗ್ತೀರಾ ನೋಡಿ, ಹೌದು ಗುರುಗಳೇ, ಪ್ರಕೃತಿ ಸೂಚಿಸಿದೆ, ನಮ್ಗೆ ಆಗಿದೆ. ಮನೇಲಿ ದಿಢೀರಂತ ಇಲಿಗಳು ಓಡಾಡ್ತಿದ್ದಾವೆ, ಇದೇನೋ ಇದು, ಈ ತರ ಇಲಿಗಳು ಎಲ್ಲಿಂದ ಬಂದ್ವೋ, ಹೇಗ್ ಬಂದ್ವೋ, ಬರ್ತವೆ. ಅದು ನಿಮ್ಮ ಮನೆಗೆ ಬರ್ಬೇಕಾ, ನಿಮ್ಮ ಆಫೀಸ್ಗೆ ಬಂದ, ನೀವು ನಂಬಲ್ಲ, ನನ್ನ ಆಫೀಸ್ ಇವತ್ತೇನಿದೆಯಲ್ಲ ಇಲ್ಲಿ, ಇದು ಒಂದು 12ನೇ ಆಫೀಸ್ ಏನು ನನ್ನ ಈ ಒಂದು 27-28 ವರ್ಷದಲ್ಲಿ. ಪ್ರತಿ 2 ವರ್ಷಕ್ಕೆ ಚೇಂಜ್ ಮಾಡಿಸ್ತಾ ಇರ್ತೇನೆ. ಚೇಂಜ್ ಮಾಡೋಕ್ ಮೊದಲು ಕರೆಕ್ಟಾಗಿ ಇಲಿಗಳು ಬೀಳುತ್ತೆ, ನಾನು ನೋಡ್ತೇವೆ. ಗೆಟ್ ರೆಡಿಪಾ, ಏನಾದ್ರೂ ಈ ಓನರ್ದು ಇನ್ನೊಂದು ಏನಾದ್ರೂ ಒಂದು ಬಿಲ್ಡಿಂಗ್ ನಲ್ಲಿ ಪ್ರಾಬ್ಲಮ್ ಬರುತ್ತೆ, ಈ ಏರಿಯಾನಲ್ಲೇ ಇದ್ದಾನೆ, ಈ 2-3 ಕಿಲೋಮೀಟರ್ ಸರೌಂಡಿಂಗ್ ನಲ್ಲೇ ಇದ್ದಾನೆ. ತುಂಬಾ ಜನ ಗುರುಗಳೇ, ನಾವು ಆ ಆಫೀಸ್ಗೆ ಬಂದಿದ್ವಿ, ಅಲ್ಲೇ ಆ ಸರೌಂಡಿಂಗ್ ನಲ್ಲೇ ವಿತಿನ್ 2-3 ಕಿಲೋಮೀಟರ್ಸ್ ಅಲ್ಲೇ ನನಗೆ ಪ್ರಕೃತಿ ಸೂಚಿಸಿದೆ ಹೊಸತೊಂದು ಪಯಣ, ಹೊಸ ಜೀವನ, ಹೊಸ ಬದುಕು, ಹೊಸ ವೃತ್ತಿ, ಹೊಸ ವ್ಯಾಪಾರ, ಹೊಸ ಸ್ನೇಹಿತರು, ಹೊಸ ಆತ್ಮೀಯರು. ಇವುಗಳನ್ನ ನಿಮ್ಮ ಬದುಕಿನಲ್ಲಿ, ನಿಮ್ಮ ಮನೆಯಲ್ಲಿ ಇಲಿಗಳು ಓಡಾಡ್ತು ಅಂದ್ರೆ, ಅಟ್ಲೀಸ್ಟ್ ನಿಮ್ಮ ಬಾಡಿಗೆ ಮನೆಯಿಂದ ಇನ್ನೊಂದು ಬಾಡಿಗೆ ಮನೆಗಾದ್ರೂ ಚೇಂಜ್, ಇಲ್ಲ ಅಂದ್ರೆ ಲೀಸ್ ಮನೆಗಾದ್ರೂ ಹೋಗ್ತೀರಾ, ಲೀಸ್ ಮನೆಯಿಂದ ಸ್ವಂತ ಮನೆಗೆ ಹೋಗ್ತೀರಾ, ಇಲ್ಲ ಜಾಬ್ ಚೇಂಜ್ ಆಗುತ್ತೆ, ಇಲ್ಲೊಂದು ಪ್ರಮೋಷನ್ ಆಗುತ್ತೆ, ಇಲ್ಲ ಇಂಕ್ರಿಮೆಂಟ್ ಆಗುತ್ತೆ. 100% ಅಲ್ಲೊಂದು ಒಳ್ಳೆಯದು ನಡೆದೇ ತೀರುತ್ತದೆ. ಗಣಪ ಓಡಾಡಿದ. ಇವತ್ತು ಸಂಕಷ್ಟರ ಚತುರ್ಥಿ ಬೇರೆ, ಹೌದು ಅಲ್ವಾ ಅಂತ ನೀವು ಕಮೆಂಟ್ ಹಾಕಿ, ತಿಳಿಸ್ಕೊಡ್ತಾನೆ. ಎಸ್, ಅದಾಗಿದ್ರೆ ನೀವು ಹೆಚ್ಚೆಚ್ಚು ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಅಂತ ನಾನು ಕೇಳ್ಕೊತಿದ್ದೇನೆ. ಎಲ್ಲರಿಗೂ ಒಳ್ಳೆಯದಾಗಲಿ. ಇನ್ನಷ್ಟು ಮಾತೃದೇವೋಭವ. ನಮಾಮಿ ಶಂಕರ. ನನ್ನ ಪ್ರೀತಿಯ ಆಧ್ಯಾತ್ಮಿಕ ಬಂಧುಗಳೇ, ಪ್ರತಿಯೊಬ್ಬರ ಜೀವನದಲ್ಲೊಂದು ಕೆಲವೊಂದು ಪ್ರಶ್ನೆಗಳಿರುತ್ತೆ, ಉತ್ತರವಿಲ್ಲದ ಪ್ರಶ್ನೆಗಳಿಲ್ಲ. ಅಂಥದ್ದೊಂದು ಸಮಸ್ಯೆ ಇದೆಯಾ? ಜ್ಯೋತಿಷ್ಯ ಮುಖೇನ ಹಾಗೂ ಆಧ್ಯಾತ್ಮಿಕ ಮುಖೇನ ನಿಮ್ಮ ಪ್ರಶ್ನೆಗಳಿಗೊಂದು ಪುಟ್ಟ ಸಮಾಧಾನ. ಈ ಕೂಡಲೇ ಕೆಳಗಿನ ಸಂಖ್ಯೆಗೆ ಕರೆ ಮಾಡಿ, ಇಲ್ಲವೇ ವಾಟ್ಸಪ್ ಮಾಡಿ, ಹಾಗೂ ನಮ್ಮ ನಮಾಮಿ ಶಂಕರ ಯೂಟ್ಯೂಬ್ ಚಾನೆಲ್ ಮುಖಾಂತರವೂ ಕೂಡ ಸರಳ ಪರಿಹಾರವನ್ನು ತಾವು ವೀಕ್ಷಿಸಿ ಹಾಗೂ ಪಡೆಯಬಹುದು. ನಮಾಮಿ ಶಂಕರ.